ಸ್ನೇಹಿತರೆ, ಪ್ರತಿಯೊಬ್ಬ ಶಿಕ್ಷಕರಿಗೂ ಕೆಲವೊಂದು ಜಾಮಿತಿಯ ಆಕೃತಿಗಳು ಅಂದರೆ 3 ಆಯಾಮದ ಆಕೃತಿಗಳ ಅವಶ್ಯಕತೆ ಇದ್ದೇ ಇರ್ತದೆ. ಯಾಕೆ ಅಂದರೆ ಜಾಮಿಟ್ರಿಯನ್ನ ಮಾಡಬೇಕಾದಾಗ ನಮಗೆ ಈ ಆಕೃತಿಗಳನ್ನು ಉಪಯೋಗಿಸಿಕೊಂಡು ಕೆಲವೊಂದು ಲೆಕ್ಕಗಳನ್ನು ನಾವು ಮಾಡ್ತೀವಿ. ಉದಾಹರಣೆಗೆ ಮೆನ್ಸುರೇಷನ್ ಪಾಠದಲ್ಲಿ ಅಂತೂ ಈ ಆಕೃತಿಗಳ ಅವಶ್ಯಕತೆ ನಮಗಿದ್ದೇ ಇದೆ. ಈ ಆಕೃತಿಗಳನ್ನು ನಾವು ತಯಾರಿಸೋದು ಹೇಗೆ? ತುಂಬಾ ಸುಲಭವಾಗಿದೆ. ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಅಲ್ಲಿ ಉತ್ತಮವಾದಂತಹ 3 ಆಯಾಮಗಳ ಆಕೃತಿಗಳನ್ನು ನಾನು ತಯಾರು ಮಾಡೋದನ್ನ ಇವತ್ತು ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ. ತುಂಬಾ ಸಿಂಪಲ್ ಆಗಿದೆ. ಒಂದು 4 ಕ್ಲಿಕ್ಗಳಲ್ಲಿ ನೀವು ಕೂಡ ಇಂತಹ ಸುಂದರವಾದಂತಹ ಆಕೃತಿಗಳನ್ನು ತಯಾರು ಮಾಡಬಹುದು. ನಾನು ಮಾಡಿರುವಂತಹ ಆಕೃತಿಗಳನ್ನು ನೀವು ಒಂದು ಸಲ ನೋಡಿ ಅದೇ ರೀತಿಯ ಆಕೃತಿಗಳನ್ನು ನಾನು ನಿಮ್ಮೊಂದಿಗೆ ಇವತ್ತು ಮಾಡೋದನ್ನ ತಿಳಿಸ್ಕೊಡ್ತೀನಿ. ಬನ್ನಿ ಹಾಗಾದ್ರೆ ಪ್ರಾರಂಭ ಮಾಡೋಣ. ಸ್ನೇಹಿತರೆ, ನಾವು ಮೊದಲು 3D ಶೇಪ್ಸಲ್ಲಿ ಅಂದರೆ 3 ಆಯಾಮಗಳ ಆಕೃತಿಗಳಲ್ಲಿ ನಾವು ಮೊದಲು ಗೋಳವನ್ನು ತಯಾರು ಮಾಡೋಣ. ಗೋಳವನ್ನು ತಯಾರು ಮಾಡೋದಕ್ಕೆ ನಾನಿಲ್ಲಿ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ನ ಖಾಲಿ ಸ್ಲೈಡ್ ಅಂದರೆ ಬ್ಲ್ಯಾಂಕ್ ಸ್ಲೈಡಲ್ಲಿದ್ದೀನಿ. ಮೊದಲು ನೀವು ಇನ್ಸರ್ಟ್ಗೆ ಹೋಗಬೇಕು. ಇನ್ಸರ್ಟ್ಗೆ ಹೋಗಿ ಓವಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಶಿಫ್ಟ್ ಬಟನ್ ಹಿಡಿದು ಈ ರೀತಿ ಒಂದು ವೃತ್ತವನ್ನು ಎಳಿಬೇಕು. ವೃತ್ತದ ಆಕಾರ ಗೋಳಾಗಿ ಬರಬೇಕು ಅಂದರೆ ಶಿಫ್ಟ್ ಹಿಡ್ಕೊಳ್ಳಿ. ಇದರ ಸೈಜನ್ನು ನಾನು ಸ್ವಲ್ಪ ಜಾಸ್ತಿ ಮಾಡ್ಕೋತೀನಿ, ಇನ್ನೊಂದು ಸ್ವಲ್ಪ. ಅದಕ್ಕೆ ಬಲಭಾಗದಲ್ಲಿ ಸೈಜ್ ಅಂತ ಒಂದು ಆಪ್ಷನ್ ಇದೆ, ನೀವು ಮಾಡ್ಕೊಳ್ಳಿ. ಬೇಡ ಅಂತ ಹೇಳಿದ್ರೆ ಇವಾಗ ಎಷ್ಟಿದೆಯೋ ಅಷ್ಟರಿಂದನೂ ಕೆಲಸವನ್ನು ಮಾಡಬಹುದು. ಸೊ ನಾನು 3 ಇಂಚ್ ಸೈಜಿನ ಒಂದು ವೃತ್ತವನ್ನು ಮಾಡಿದ್ದೀನಿ. ಇದು ಇನ್ನೂ ಗೋಳ ಆಗಲಿಲ್ಲ. ಸೊ ಈ ವೃತ್ತವನ್ನು ಈಗ ನಾವು ತಯಾರು ಮಾಡಿದ್ದೀವಿ. ಇದು ಸೆಲೆಕ್ಟೆಡ್ ಇದೆ. ಸೆಲೆಕ್ಟ್ ಇದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ಇದ್ರ ಮೇಲೆ ಒಂದು ಸ್ಕ್ವೇರ್ ಇದೆ ನೋಡಿ, ಇದರಿಂದ ಗೊತ್ತಾಗುತ್ತೆ ಇದು ಸೆಲೆಕ್ಟ್ ಆಗಿದೆ ಅಂತ. ಈಗ ನಾನು ಫಾರ್ಮ್ಯಾಟ್ ಕೂಡ ಆನ್ ಇರ್ತದೆ. ಇದು ಸೆಲೆಕ್ಟ್ ಆದರೆ ಫಾರ್ಮ್ಯಾಟ್ ಆನ್ ಆಗಿಲ್ಲ ಅಂದರೆ ಫಾರ್ಮ್ಯಾಟ್ ಮೇಲೆ ಕ್ಲಿಕ್ ಮಾಡಿ ಆಗ ಶೇಪ್ ಔಟ್ಲೈನಿಗೆ ಹೋಗಿ ನೋ ಔಟ್ಲೈನ್ ಅಂತ ಹೊಡೀರಿ. ಯಾಕೆ ಅಂದರೆ ನಮಗೆ ಈ ಗೋಳಕ್ಕೆ ಔಟ್ಲೈನ್ ಬೇಡ ಅಂತ. ನೆಕ್ಸ್ಟ್ ಹೇಗೂ ಸೆಲೆಕ್ಟೆಡ್ ಇದೆ. ನೆಕ್ಸ್ಟು ಶೇಪ್ ಇಫೆಕ್ಟ್ ಅಲ್ಲಿ ಹೋಗಿ 3D ರೊಟೇಷನಿಗೆ ಹೋಗೋಣ. 3D ರೊಟೇಷನಲ್ಲಿ ಹಾಗೆ ನೀವು ಮೇಲ್ ಬಂದರೆ ಪ್ಯಾರಲಲ್ ಹೆಡ್ಡಿಂಗಲ್ಲಿ ಬರ್ತೀರಿ. ಪ್ಯಾರಲಲ್ ಹೆಡ್ಡಿಂಗಲ್ಲಿ ಬಂದು ಇದು ಈ ಆಪ್ಷನ್ ಆಫ್ ಆಕ್ಸಿಸ್ 1 ಟಾಪ್ ಅಂತ ಇದೆ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಈ ರೀತಿಯಾದಂಥ ಆಕಾರ ಬರುತ್ತೆ. ಈಗಲೂ ಇದು ಸೆಲೆಕ್ಟೆಡೇ ಇದೆ. ಸೊ ಪುನಃ ಶೇಪ್ ಎಫೆಕ್ಟ್ಗೆ ಹೋಗ್ತೀನಿ. ಬಟ್ ಈ ಸಲ ನಾನು ಬೆವೆಲನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಇದರಲ್ಲಿ ಇರುವಂಥ ಚಮತ್ಕಾರವನ್ನು ಉಂಟು ಮಾಡೋದೆಲ್ಲನೂ ಬೆವೆಲೆ. ಸೊ ಬೆವೆಲ್ಗೆ ಹೋಗಿ ನಾನಿಲ್ಲಿ ನೋಡಿ, ಬೆವೆಲ್ ಕೆಳಗಡೆ ಒಂದು ಸರ್ಕಲ್ ಅಂತ ಇದೆ. ಸರ್ಕಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಬಲಭಾಗದಲ್ಲಿ ಫಾರ್ಮ್ಯಾಟ್ ಶೇಪ್ ಅಂತ ಇದೆ. ಇಲ್ಲಿ ಬಂದು ಅದರಲ್ಲಿ ಶೇಪ್ ಆಪ್ಷನ್ಸಲ್ಲಿ ಮಧ್ಯದಲ್ಲಿ ಇಫೆಕ್ಟ್ಸ್ ಅಂತ ಇದೆ, ಒಂದು ಪೆಂಟಗಾನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಶ್ಯಾಡೋ, ರಿಫ್ಲೆಕ್ಷನ್, ಗ್ಲೋ, ಸಾಫ್ಟ್ ಎಡ್ಜಸ್ ಯಾವುದು ಬೇಡ. ನಮಗೆ 3D ಫಾರ್ಮ್ಯಾಟಿಗೆ ನಾವು ಬರೋಣ. 3D ಫಾರ್ಮ್ಯಾಟಲ್ಲಿ ಟಾಪ್ ಬೆವೆಲ್, ಬಾಟಮ್ ಬೆವೆಲ್ ಅಂತ ಇದೆ. ಟಾಪ್ ಬೆವೆಲ್, ಬಾಟಮ್ ಬೆವೆಲ್ ಎರಡನ್ನೂ ನಾವು ಅಡ್ಜಸ್ಟ್ ಮಾಡಬೇಕು. ಹೇಗೆ ಅಡ್ಜಸ್ಟ್ ಮಾಡ್ತೀವಿ ಅಂದರೆ ಇದಕ್ಕೊಂದು ನಿಯಮ ಇದೆ. ನಮ್ಮ ಈ ವೃತ್ತದ ಡಯಾಮೀಟರ್ ಅಂದರೆ ವ್ಯಾಸ ಎಷ್ಟಿತ್ತು ಅದನ್ನು ನಾವು 36ರಿಂದ ಗುಣಿಸ್ಬೇಕು. ಈಗ ನಾವು ನಮ್ಮ ವೃತ್ತದ ವ್ಯಾಸವನ್ನು 3 ಇಂಚ್ ತಗೊಂಡಿದ್ದೀವಿ. ಸೊ ಇದನ್ನು ನಾವು 36ರಿಂದ ಗುಣಿಸಿದ್ರೆ 108 ಬರುತ್ತೆ. ಅದಕ್ಕೆ ನಾನೀಗ ಏನು ಮಾಡ್ತೀನಿ ಅಂದರೆ ಟಾಪ್ ಬೆವೆಲ್ ಮತ್ತು ಬಾಟಮ್ ಬೆವೆಲಲ್ಲಿ ಎಲ್ಲ ಬೆಲೆಗಳನ್ನು 108ಕ್ಕೆ ಅಡ್ಜಸ್ಟ್ ಮಾಡ್ತೀನಿ. ಹೀಗೂ ಮಾಡ್ಬೋದು. ಇಲ್ಲಾಂದರೆ ಪಕ್ಕದಲ್ಲಿ ಎರೋಸ್ ಇದೆ, ಅಲ್ಲೂ ಎರೋಸನ್ನು ಹಿಡಿದು ಮಾಡ್ಬೋದು.
ನೋಡ್ತಾ ಇದ್ದೀರಾ, ಸುಂದರವಾದಂತಹ ಒಂದು ಸ್ಪಿಯರ್ ರೆಡಿ ಆಯಿತು. ಈ ಸ್ಪಿಯರ್ಗೆ ನಿಮಗಿಷ್ಟವಾದಂತಹ ಬಣ್ಣವನ್ನು ಕೊಟ್ಕೊಳ್ಳಿ. ರೆಡ್ ಕೊಟ್ಕೋಬೋದು, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಈ ರೀತಿಯಾದಂತಹ ಒಂದು ಗೋಳವನ್ನು ನೀವು ತಯಾರಿಸ್ಬೋದು ಸ್ನೇಹಿತರೆ. ಈಗ ಅರ್ಧ ಗೋಳವನ್ನು ತಯಾರಿಸೋದಕ್ಕೆ ತುಂಬ ಸುಲಭ ಇದೆ. ಇನ್ಸರ್ಟ್, ಶೇಪ್ಸ್, ಓವಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮೊದಲಿನ ಥರನೇ ಶಿಫ್ಟ್ ಹಿಡಿದು ಈ ರೀತಿ ವೃತ್ತವನ್ನು ಮಾಡ್ಕೊಳ್ಳಿ. ವೃತ್ತವನ್ನು 3 ಇಂಚಿಗೆ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಪುನಃ 3 ಇಂಚಿನ ನಮ್ಮ ವೃತ್ತ ರೆಡಿ ಇದೆ. ಈ ವೃತ್ತಕ್ಕೆ ನಾವು ಔಟ್ಲೈನ್ ತೆಗಿಬೇಕು. ಅದಕ್ಕೆ ಶೇಪ್ ಔಟ್ಲೈನ್ಗೆ ಹೋಗಿ ನೋ ಔಟ್ಲೈನ್ ಅಂತ ಕ್ಲಿಕ್ ಮಾಡಿ. ಇವಾಗ ಇದಕ್ಕೆ ಔಟ್ಲೈನ್ ಇಲ್ಲ. ನೆಕ್ಸ್ಟು ಶೇಪ್ ಎಫೆಕ್ಟಿಗೆ ಹೋಗಿ 3D ರೊಟೇಷನಿಗೆ ಹೋಗಿ ಇದರಲ್ಲಿ ಆಫ್ ಆಕ್ಸಿಸ್ 1 ಟಾಪ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಆಕೃತಿ ಈ ಥರ ಟಿಲ್ಟ್ ಆಗುತ್ತೆ. ನೆಕ್ಸ್ಟು ಶೇಪ್ ಎಫೆಕ್ಟಿಗೆ ಪುನಃ ಹೋಗಿ ಬಿವೆಲ್ಗೆ ಹೋಗ್ತೀವಿ. ಬಿವೆಲಲ್ಲಿ ನಾವು ಸರ್ಕಲ್ ಅನ್ನುವಂತಹ ಬಿವೆಲನ್ನು ಸೆಲೆಕ್ಟ್ ಮಾಡ್ಕೋತೀವಿ. ಇದಿಷ್ಟು ಆದಮೇಲೆ ಫಾರ್ಮ್ಯಾಟ್ ಶೇಪಿಗೆ ಹೋಗಿ ಅದರಲ್ಲಿ ಶೇಪ್ ಆಪ್ಷನ್ಸಲ್ಲಿ ಸೆಕೆಂಡ್ ಆಪ್ಷನ್ ಇಫೆಕ್ಟ್ಸ್ ಅಂತ ಇದೆ. ಇಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡ್ತೀವಿ. ಪುನಃ ಅದರಲ್ಲಿ 3D ಫಾರ್ಮ್ಯಾಟನ್ನು ಸೆಲೆಕ್ಟ್ ಮಾಡ್ಕೋತೀವಿ. ಈ ಸಲ ನಾನು ಏನು ಮಾಡ್ತೀನಿ ಅಂದರೆ ಟಾಪ್ ಬೆವೆಲನ್ನು ಮಾತ್ರ ಚೇಂಜ್ ಮಾಡ್ತೀನಿ, ಬಾಟಮ್ ಬೆವೆಲನ್ನು ಹಾಗೆ ಇಡ್ತೀನಿ. ಟಾಪ್ ಬೆವೆಲಲ್ಲಿ ಏನು ಚೇಂಜ್ ಮಾಡ್ತೀನಿ ಅಂದರೆ 108 ಅಂತ ಟೈಪ್ ಮಾಡ್ತೀನಿ. ವಿಡ್ತ್ ಕೂಡ 108, ಹೈಟ್ ಕೂಡ 108. ಈಗ ನೋಡ್ತಾ ಇದ್ದೀರಾ, ಇಲ್ಲಿ ಒಂದು ಸುಂದರವಾದಂಥ ಹೆಮಿಸ್ಫಿಯರ್ ಅಂದರೆ ಅರ್ಧ ಗೋಳ ನಮಗೆ ರೆಡಿ ಆಯಿತು. ಈ ಅರ್ಧ ಗೋಳಕ್ಕೆ ನಿಮಗೆ ಬೇಕಾದಂತಹ ಸುಂದರವಾದಂತಹ ಬಣ್ಣವನ್ನು ನೀವಿಲ್ಲಿ ಕೊಟ್ಕೋಬೋದು. ನೋಡಿ, ನಾನು ಡಾರ್ಕ್ ನೀಲಿ ಕಲರ್ ಕೊಟ್ಟಿದ್ದೀನಿ. ವೈಟ್ ಬ್ಯಾಕ್ಗ್ರೌಂಡ್ ಮೇಲೆ ತುಂಬ ಸುಂದರವಾಗಿ ನಮಗೆ ಅರ್ಧ ಗೋಳ ಕಾಣಿಸ್ತಾ ಇದೆ. ಈಗ ಸಿಲಿಂಡರನ್ನು ತಯಾರು ಮಾಡೋಣ. ಅದಕ್ಕೋಸ್ಕರ ಇನ್ಸರ್ಟ್ ಹೋಗಿ ಗೋ ಟು ಶೇಪ್ಸ್, ಸೆಲೆಕ್ಟ್ ಓವಲ್, ಹೋಲ್ಡ್ ಶಿಫ್ಟ್ ಕೀ and drag the circle like this. We'll adjust size of the circle to 3 inches. Now its diameter is 3 inches. Diameter 3 ಇಂಚು ನಮಗೆ ಸಿಕ್ಕ ಮೇಲೆ go to shape outline, no outline. We don't want any outline to our shape. Next shape effects ಅಲ್ಲಿ ಹೋಗಿ 3D ರೊಟೇಷನಿಗೆ ಹೋಗಿ ಆಫ್ ಆಕ್ಸಿಸ್ 1 ಟಾಪ್ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಶೇಪ್ ಎಫೆಕ್ಟಿಗೆ ಇನ್ನೊಂದ್ಸಲ ಹೋಗ್ತೀವಿ. ಬಿವೆಲ್ಗೆ ಹೋಗಿ ಸರ್ಕಲನ್ನು ಸೆಲೆಕ್ಟ್ ಮಾಡ್ಕೋತೀವಿ. ಸರ್ಕಲ್ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಫಾರ್ಮ್ಯಾಟ್ ಶೇಪ್ ಆಪ್ಷನ್ಸ್, ದೇರ್ ಯು ಜಸ್ಟ್ ಸೆಲೆಕ್ಟ್ ಪೆಂಟಗಾನ್. ಇನ್ ಪೆಂಟಗಾನ್ ಗೋ ಟು 3D formats. Here we won't disturb any parameters of the top bevel or bottom bevel, but we just change height in bottom bevel. Go on changing the height. You just click on upward directional arrow. Height of our cylinder is increasing. ನಿಮ್ಗೆ ಎಷ್ಟು ಹೈಟ್ ಬೇಕಾಗುತ್ತೋ ಅಷ್ಟು ಹೈಟ್ ಬರೋವರೆಗೂ ಅದ್ರ ಮೇಲೆ ಕರ್ಸರನ್ನು ಪ್ರೆಸ್ ಮಾಡಿ ಹಿಡ್ಕೋಬೇಕು. ಟೂ 200 ಪಾಯಿಂಟ್ಸ್ ಅಷ್ಟು ನಾನು ಹೈಟನ್ನು ಜಾಸ್ತಿ ಮಾಡಿದ್ದೀನಿ. ಐ ಥಿಂಕ್ ಇಟ್ ಈಸ್ ಎ ಪರ್ಫೆಕ್ಟ್ ಸಿಲಿಂಡರ್. ನೋಡಿ, ಸುಂದರವಾದಂತಹ ಸಿಲಿಂಡರ್ ನಮಗೆ ಸಿಕ್ತು. ಕಲರ್ ಚೇಂಜ್ ಮಾಡಿ ನೋಡೋಣ. ಬಣ್ಣಗಳನ್ನು ಚೇಂಜ್ ಮಾಡೋದ್ರಿಂದ ತುಂಬ ಖುಷಿ ಸಿಗುತ್ತೆ. ಈ ಖುಷಿಗೋಸ್ಕರನೇ ನಾನು ಬಣ್ಣಗಳನ್ನು ಬದಲು ಮಾಡ್ತಾ ಇರ್ತೀನಿ. ನೋಡಿ, ತುಂಬ ಡಾರ್ಕ್ ನೀಲಿ ಬಣ್ಣದ ಈ ಸಿಲಿಂಡರ್ ವೈಟ್ ಬ್ಯಾಕ್ಗ್ರೌಂಡ್ ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಈಗ ಕೋನ್ ಅಥವಾ ಶಂಕುವನ್ನು ಮಾಡೋಣ. ಅದಕ್ಕೋಸ್ಕರ ಜಸ್ಟ್ ಗೋ ಟು ಇನ್ಸರ್ಟ್, ದೆನ್ ಶೇಪ್ಸ್, ಸೆಲೆಕ್ಟ್ oval, hold shift key and drag the circle, adjust its height to 3 inches. ವ್ಯಾಸ 3 ಇಂಚ್ ಇರುವಂತಹ ವೃತ್ತ ರೆಡಿ ಆಯಿತು. ಗೋ ಟು ಶೇಪ್ ಔಟ್ಲೈನ್, ಕ್ಲಿಕ್ ನೋ ಔಟ್ಲೈನ್ ಬಿಕಾಸ್ ವಿ ಡೋಂಟ್ ವಾಂಟ್ ಔಟ್ಲೈನ್ ಟು ಅವರ್
ಸರ್ಕಲ್. ನಾವು ಸರ್ಕಲ್ ಈಸ್ ರೆಡಿ. ನಮ್ಮ ವೃತ್ತ ರೆಡಿಯಾಗಿದೆ. ಶೇಪ್ ಎಫೆಕ್ಟಿಗೆ ಹೋಗೋಣ. ನಾವು ಮಾಡ್ತಾ ಇರುವಂಥದ್ದು ಕೋನ. ಇದಕ್ಕೆ 3D ಎಫೆಕ್ಟಲ್ಲಿ ಹೋಗಿ ಎಂದಿನಂತೆ ಆಫ್ ಆಕ್ಸಿಸ್ ಒನ್ ಟಾಪ್ನ ಕ್ಲಿಕ್ ಮಾಡ್ತೀನಿ. ಪುನಃ ಶೇಪ್ ಎಫೆಕ್ಟ್ಗೆ ಹೋಗ್ತೀನಿ. 3D ರೊಟೇಷನ್ ಆಯ್ತೀಗ. ನಾವು ನೆಕ್ಸ್ಟು ಬಿವೆಲ್ಗೆ ಹೋಗಬೇಕು. ಬಿವೆಲಲ್ಲಿ ನಾವು ಇಲ್ಲಿವರೆಗೂ ಸರ್ಕಲ್ ಸೆಲೆಕ್ಟ್ ಮಾಡ್ತಾ ಇದ್ವಿ. ಈಗ ನಾನು ಆ್ಯಂಗಲನ್ನು ಸೆಲೆಕ್ಟ್ ಮಾಡ್ತೀನಿ. ಸೊ ಇದಿಷ್ಟು ಆದಮೇಲೆ ವಿ ಹ್ಯಾವ್ ಟು ಗೋ ಟು ಫಾರ್ಮ್ಯಾಟ್ ಶೇಪ್. ದೇರ್ ಶೇಪ್ ಆಪ್ಷನ್ಸ್. In shape options, I have to select pentagon. In pentagon, 3D format. Here, I have to change width and height of the top bevel. So, width ಅನ್ನು ನಾನು ಮೊದಲು 100 ಮಾಡ್ತೀನಿ. ಹೈಟನ್ನು 150 ಮಾಡ್ತೀನಿ. ಅಂದಾಜು ಆಮೇಲೆ ಅಡ್ಜಸ್ಟ್ ಮಾಡೋಣ. ಸೊ ನಮ್ಮ ಕೋನ್ ಅಥವಾ ಶಂಕುವಿನ ಆಕಾರ ರೆಡಿ ಆಯಿತು. ಬಟ್ ಶೃಂಗ ಮಾತ್ರ ಪರ್ಫೆಕ್ಟ್ ಆಗಿಲ್ಲ. ಅದಕ್ಕೋಸ್ಕರ ವಿಡ್ತನ್ನು ಸ್ವಲ್ಪ ಜಾಸ್ತಿ ಮಾಡಿ ನೋಡೋಣ. ಆವಾಗ ಆಟೋಮೆಟಿಕ್ ಆಗಿ ಅದು ತುದಿ ಕೂಡ್ಕೊಳ್ಳುತ್ತೆ. ನೋಡ್ತಾ ಇದ್ದೀರಾ ನೀವು? ಎಸ್, 106 ಅಂದರೆ 106 ಪಾಯಿಂಟ್ಗೆ ನಾವು ವಿಡ್ತನ್ನು ಜಾಸ್ತಿ ಮಾಡಿದಾಗ ನಮ್ಮ ಪರ್ಫೆಕ್ಟ್ ಶಂಕು ಇಲ್ಲಿ ರೆಡಿ ಆಯಿತು. ಸೊ ಇದಕ್ಕೆ ನಾವು ಒಂದು ಸುಂದರವಾದಂತಹ ಬಣ್ಣವನ್ನು ಕೊಡೋಣ. ಎಸ್, ಹಸಿರು ಬಣ್ಣದ ಸುಂದರವಾದಂತಹ ಶಂಕು ರೆಡಿ ಆಯಿತು. ಈಗ ಅರ್ಧಗೋಳದ ಮೇಲೆ ಕೋನ. ಗೋ ಟು ಇನ್ಸರ್ಟ್, ಶೇಪ್ಸ್, ಓವೆಲ್, ಹೋಲ್ಡ್ ದ ಶಿಫ್ಟ್ ಕೀ ಆ್ಯಂಡ್ ಡ್ರ್ಯಾಗ್ ಯುವರ್ ಸರ್ಕಲ್, ಅಡ್ಜಸ್ಟ್ ಇಟ್ ಸೈಜ್ ಟು 3. ಎಸ್, 3 ಇಂಚ್ ವ್ಯಾಸವನ್ನು ಹೊಂದಿರುವಂತಹ ವೃತ್ತವನ್ನು ನಾವಿಲ್ಲಿ ಹೊಂದಿದ್ದೀವಿ. ಸೊ ಎಂದಿನಂತೆ ಶೇಪ್ ಔಟ್ಲೈನ್, ನೋ ಔಟ್ಲೈನ್. ಶೇಪ್ ಇಫೆಕ್ಟ್ಸ್, ಗೋ ಟು 3D ರೊಟೇಷನ್, ಆಫ್ ಆಕ್ಸಿಸ್ ಒನ್ ಟಾಪ್ ಮೇಲೆ ಕ್ಲಿಕ್ ಮಾಡಬೇಕು. ಇಷ್ಟು ಆದಮೇಲೆ ಪುನಃ ಶೇಪ್ ಎಫೆಕ್ಟ್ಗೆ ಹೋಗ್ತೀವಿ, ಬಿವೆಲ್ಗೆ ಹೋಗ್ತೀವಿ. ಟು ಮೇಕ್ ಎ ಕೋನ್ ವಿ ಹ್ಯಾವ್ ಟು ಸೆಲೆಕ್ಟ್ ಆ್ಯಂಗಲ್. ಆ್ಯಂಗಲ್ ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ಫಾರ್ಮ್ಯಾಟ್ ಶೇಪ್, ಪೆಂಟಗಾನ್ ಇನ್ ಶೇಪ್ ಆಪ್ಷನ್ಸ್, then 3D format. In 3D format, we know width should be near around 106 and height should be 150 points. Let me write that. Now we have our perfect cone here. But to get hemisphere here, what we have to do is adjust width and height of bottom bevel. ಎಷ್ಟು ಚೇಂಜ್ ಮಾಡಬೇಕು ಅಂದರೆ ನಾನು ವಿಡ್ತನ್ನು 65 ಮಾಡ್ತೀನಿ. ನೀವು ನೋಡ್ತಾ ಇದ್ದೀರಾ? ಹೈಟನ್ನು ನಾನು 85 ಮಾಡ್ತೀನಿ. ಎಸ್, ಈಗ ನಮ್ಮ ಅರ್ಧಗೋಳದ ಮೇಲೆ ಪರ್ಫೆಕ್ಟಾಗಿ ಶಂಕು ಕೂತ್ಕೊಂಡಿರೋ ಹಾಗೆ ನಮಗೆ ಕಾಣಿಸ್ತಾ ಇದೆ. ಈ 65-85 ರೇಷಿಯೋನ ಬೇಕಿದ್ರೆ 1.2 ಪಾಯಿಂಟ್ ಆಚೀಚೆ ಮಾಡಿ ನೀವು ನಿಮಗೆ ಹೇಗೆ ಬೇಕೋ ಹಾಗೆ ಇದನ್ನು ತಯಾರು ಮಾಡ್ಕೋಬೋದು ಸ್ನೇಹಿತರೆ. ಬಣ್ಣವನ್ನು ಬದಲು ಮಾಡಿ ನೋಡೋಣ. ಸೊ ಪರ್ಪಲ್ ಕಲರ್ ಕೋನ್ ಓವರ್ ಹೆಮಿಸ್ಫಿಯರ್ ಲುಕಿಂಗ್ ಗಾಜಿಯಸ್. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ನೀವು ನೋಡ್ತಾ ಇದ್ದೀರಾ. ಸಿಲಿಂಡರ್ನ ಮೇಲೆ ಕೋನವನ್ನು ಮಾಡಲು ಅಂದರೆ ಕೋನ್ ಓವರ್ ಸಿಲಿಂಡರ್ ಮಾಡೋದಕ್ಕೆ ಗೋ ಟು ಇನ್ಸರ್ಟ್, ಗೋ ಟು ಶೇಪ್ಸ್, ಓವಲ್ ಶೇಪ್, ದೆನ್ ಹೋಲ್ಡ್ ದ ಶಿಫ್ಟ್ ಕೀ ಆ್ಯಂಡ್ ಡ್ರ್ಯಾಗ್ ದ ಸರ್ಕಲ್, ಅಡ್ಜಸ್ಟ್ ಇಟ್ಸ್ ಸೈಜ್ ಟು 3. Yes, now it is a circle of diameter 3. Go to shape outline, then no outline. Next, shape effects, 3D rotation, off axis, one top. ಈ ಆಕ್ಸಿಸ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಅಗೇನ್ ಗೋ ಟು ಶೇಪ್ ಎಫೆಕ್ಟ್ಸ್. ಹಿಯರ್ ದಿಸ್ ಟೈಮ್ ಬಿವೆಲ್. ಇನ್ ಬಿವೆಲ್ ವಿ ಹ್ಯಾವ್ ಟು ಗೋ ಫಾರ್ ಆಂಗಲ್ ಬಿಕಾಸ್ ಇಟ್ ಈಸ್ ಎ ಕೋನ್ ಶೇಪ್ಡ್ ಸ್ಟ್ರಕ್ಚರ್. ಓಕೆ, ನೌ shape options ಅಲ್ಲಿ, because we are in format shape, there we have shape options. Shape options ಅಲ್ಲಿ select pentagon, 3D formats. There we have to adjust width of top bevel by 106 because we have already created cone. We know what is width and height of the cone
to make a perfect structure. Height should be 150. Now we have created a beautiful cone here. Now to create a cylinder, we have to adjust height of the bottom bevel. ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ಅದಕ್ಕೋಸ್ಕರ ಅಪೋರ್ಡ್ ಏರೋದ ಮೇಲೆ ಕ್ಲಿಕ್ ಮಾಡಿ ಪ್ರೆಸ್ ಮಾಡಿ ಹಿಡ್ಕೊಂಡಿದ್ದೀನಿ. ನೀವು ನೋಡ್ತಾ ಇದ್ದೀರಾ ಒಂದು ಎಕ್ಸ್ಟೆನ್ಷನ್ ಬರ್ತಾ ಇದೆ. ಸೊ ನಮ್ಗೆ ಎಷ್ಟು ಹೈಟ್ ಬೇಕು ಅನಿಸುತ್ತೋ ಅಲ್ಲಿವರೆಗೂ ನಾನು ಇದೇ ರೀತಿ ಪ್ರೆಸ್ ಮಾಡಿ ಹಿಡ್ಕೊಂಡಿದ್ದೀನಿ. ನೀವು ನೋಡ್ತಾ ಇದ್ದೀರಾ. ನಾವು ವಿ ಆರ್ ಅಟ್ 150 ನಾನು ಕ್ಲೋಸ್ ಮಾಡ್ತೀನಿ, ಸಾಕು ಅನ್ನಿಸ್ತದೆ. ಫೈನ್, 165 ಇದೆ, 150 ಕ್ಲೋಸ್ ಮಾಡೋಣ. ಸೊ 150 ಹೈಟ್ ಇದೆ. ಈ ಸಿಲಿಂಡರ್ನ ಮೇಲೆ ಶಂಕು ಪರ್ಫೆಕ್ಟಾಗಿ ಕೂತ್ಕೊಂಡಿದೆ, ಸುಂದರವಾದಂಥ ಆಕೃತಿ. ನಾವಿದಕ್ಕೆ ಬಣ್ಣವನ್ನು ಹಾಕೋಣ. ಸೊ ಇಲ್ಲಿವರೆಗೂ ನಾವು ಗೋಲ್ಡನ್ ಕಲರ್ ಮಾಡಿರಲಿಲ್ಲ, ಇದನ್ನು ಗೋಲ್ಡನ್ ಕಲರಲ್ಲಿ ಮಾಡೋಣ. ತುಂಬ ಚೆನ್ನಾಗಿದೆ. ನೀವು ನೋಡ್ತಾ ಇದ್ದೀರಾ, ವೈಟ್ ಬ್ಯಾಕ್ಗ್ರೌಂಡಲ್ಲಿ ನಮ್ಮ ಟೆಂಟ್ ಗಾರ್ಜಿಯಸ್ ಆಗಿದೆ. ಇದಕ್ಕೆ ಒಂಚೂರು ಡೋರ್ ಗೇರ್ ಮಾಡಿದ್ರೆ ಇನ್ನೂ ಸುಂದರವಾಗಿ ಕಾಣಿಸ್ತದೆ. ಸ್ನೇಹಿತರೆ, ಇದಿಷ್ಟು ಆಕೃತಿಗಳನ್ನು ಹೇಗೆ ಮಾಡೋದು ಅನ್ನೋದನ್ನು ನಾನಿಲ್ಲಿ ಚರ್ಚೆ ಮಾಡಿದ್ದೀನಿ. ನಿಮ್ಮ ಪವರ್ ಪಾಯಿಂಟ್ ಪ್ರೆಸೆಂಟೇಷನಲ್ಲಿ ಟ್ರೈ ಮಾಡಿ. ನೀವು ಮಾಡಿರುವಂತಹ ಆಕೃತಿಗಳು ಮತ್ತು ಅವುಗಳ ಅನುಭವವನ್ನು ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಬರೀರಿ, ನಾನು ಓದ್ತೀನಿ. ಜೊತೆಗೆ ನಿಮಗಿನ್ನೂ ಯಾವುದಾದ್ರೂ ಪರ್ಟಿಕ್ಯುಲರ್ ಆಕೃತಿ ಬೇಕು ಅಂತ ಅನಿಸಿದ್ರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ, ನಾನು ಮಾಡಿ ಕೊಡುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸುಂದರವಾದಂಥ ಆಕೃತಿಗಳು ನಮಗೆ ಸಂತೋಷ ಕೊಟ್ಟಂಗೆ ಖಂಡಿತ ನಮ್ಮ ವಿದ್ಯಾರ್ಥಿಗಳಿಗೂ ಸಂತೋಷವನ್ನು ಕೊಡ್ತವೆ. ನೀವು ತಯಾರಿಸಿ ನೋಡಿ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಯೊಂದಿಗೆ ನಾನು ನಿಮ್ಮ ಮುಂದಿರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ನಿಮಗಿಷ್ಟ ಆದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.